ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಇವತ್ತು ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE ಅಂತ ಏನು ಕರಿತೀರಾ, ಇದರ ಕಂಪ್ಲೀಟ್ ರಿವ್ಯೂ ಮಾಡೋಣ. ಸೊ ಈ ಕಾಲೇಜಲ್ಲಿ ಏನು ಗೊತ್ತಾ, ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು ನಾರ್ತ್ ಕ್ಯಾಂಪಸ್. ನಾರ್ತ್ ಕ್ಯಾಂಪಸ್ ಅಂದರೆ ಕಂಪ್ಲೀಟ್ಲಿ ಅನ್ಏಡೆಡ್ ಕಾಲೇಜ್ ಆಗಿ ಇರುತ್ತೆ. ಅನ್ಏಡೆಡ್ ಕಾಲೇಜ್ ಅಂದರೆ ನಿಮಗೆ ಫೀಸು 1.3 lakhs CET ಥ್ರೂ ಇರುತ್ತೆ. ಇನ್ನೂ ಒಂದಿದೆ, ದಟ್ ಇಸ್ ಸೌತ್ ಕ್ಯಾಂಪಸ್ ಅಂತ ಒಂದಿದೆ NIEಲಿ. ಆ ಸೌತ್ ಕ್ಯಾಂಪಸ್ಸಲ್ಲಿ ಅಗೈನ್ ಏಡೆಡ್ ಅಂತ ಬೇರೆ ಕಾಲೇಜ್ ಕೋಡ್ ಬರುತ್ತೆ, ಅನ್ಏಡೆಡ್ಗೆ ಬೇರೆ ಕಾಲೇಜ್ ಕೋಡ್ ಬರುತ್ತೆ. ಅದನ್ನು ನಾನು ಸೌತ್ ಕ್ಯಾಂಪಸ್ ಡಿಸ್ಕಸ್ ಮಾಡ್ತಾ ಹೇಳ್ತೀನಿ. ಸೊ ಇದು ಹಾಗಾಗಿ ನಾರ್ತ್ ಕ್ಯಾಂಪಸ್ಸು ಕಂಪ್ಲೀಟ್ಲಿ ಅನ್ಏಡೆಡ್ಡು. ಈ ಕ್ಯಾಂಪಸ್ಸಿನ ಕಾಲೇಜ್ ಕೋಡು ನಿಮಗೆ E178 ಆಗಿ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಲಿ ಇದನ್ನು ಹಾಕಬೇಕು ನೀವು. ಓಕೆ, ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಇದರ ಪ್ಲೇಸ್ಮೆಂಟನ್ನು ನಾನು ಡಿಸ್ಕಸ್ ಮಾಡ್ತಾ, ಸೊ ಪ್ಲೇಸ್ಮೆಂಟಲ್ಲಿ ನಾನು 800 ಸೀಟ್ಸ್ ಅಂತ ತೋರಿಸ್ತೀವಿ. ಸೊ 800 ಸೀಟ್ಸಲ್ಲಿ ಈ ಕಾಲೇಜಲ್ಲಿ ಇರೋದು ಟೋಟಲ್ 270 ಸೀಟ್ಸ್ ಥ್ರೂ CET ಅಷ್ಟೇ. ಸೊ ಹಾಗಾದರೆ 800 ಎಲ್ಲಿಂದ ಬಂತು? ಇವರು ನಾರ್ತು ಸೌತಲ್ಲಿ ಏಡೆಡ್ಡು ಅನ್ಏಡೆಡ್ಡು ಎಲ್ಲ ಇನ್ಕ್ಲೂಡ್ ಮಾಡಿ ಪ್ಲೇಸ್ಮೆಂಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ಸೊ ನಿಮ್ಮಲ್ಲಿ ಯಾರಿಗಾದರೂ 1-on-1 ಕೌನ್ಸಿಲಿಂಗ್ ಬೇಕು, ಒಳ್ಳೆ ಕಾಲೇಜ್ ಆಗಬೇಕು, ಇದರ್ ಥ್ರೂ CET ಅಥವಾ ಕಾಮೆಟ್ಗೆ ಅಥವಾ ಎರಡೂ ಬರಿತಾ ಇದ್ದೀವಿ ಅಂತ ಇದ್ದರೆ ನೀವು ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರಿಂದ. ದ್ರೋಣ 2026 ಅಂತ ಬ್ಯಾಚ್ಗೆ ಎನ್ರೋಲ್ ಆದರೆ ನಿಮಗೆ 1-on-1 ಕೌನ್ಸಿಲಿಂಗ್ ಗೈಡೆನ್ಸ್ ನಮ್ಮಿಂದನೇ ಸಿಗುತ್ತೆ. ಸೊ ನಿಮಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ಸೊ ದಿಸ್ ಇಸ್ ಮೈ ಪರ್ಸನಲ್ ಫೋನ್ ನಂಬರ್. ಜಾಯ್ನ್ ಆಗೋದಕ್ಕಿಂತ ಮುಂಚೆ ಒಂದ್ಸತಿ ಫೋನ್ ಮಾಡಿಕೊಂಡು ಜಾಯ್ನ್ ಆಗಿ, ಹೇಗೆ ಅಂತ ನಾನು ಡೀಟೇಲ್ಸ್ನ ಹೇಳ್ತೀನಿ, ಆಯಿತಾ? ಸೊ ಪ್ಲೇಸ್ಮೆಂಟ್ಸನ್ನು ನೋಡೋಣ ಫಸ್ಟಿಗೆ. ಸೊ ಇದು ಅಫಿಷಿಯಲ್ ಡೇಟಾ. ಸೊ ಇದನ್ನು ರಿಗ್ ಮಾಡಿ ನನಗೇನು ಸಿಗಬೇಕಾಗಿದ್ದಿಲ್ಲ. ಸೊ ಇದರಲ್ಲೇನು ನಮಗೆ ಇಂಟರ್ನಲ್ ಡೀಟೇಲ್ಸ್ ಅಂತೆಲ್ಲ ಏನೂ ಇಲ್ಲ, ಇವೆಲ್ಲ ಟ್ರಾನ್ಸ್ಪರೆನ್ಸಿ. ಓಕೆ, 2025-2026 ಬ್ಯಾಚಲ್ಲಿ 574 ಜನ ಹುಡುಗರಿಗೆ ಕೆಲಸ ಸಿಕ್ಕಿದೆ ಔಟ್ ಆಫ್ 800, ಆಯಿತಾ? 72% ಹತ್ತತ್ರ ಆಲ್ಮೋಸ್ಟ್ 72% ಪ್ಲೇಸ್ಮೆಂಟ್ ರೇಟ್ ಇದೆ. ಸೊ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ 56 ಲಕ್ಷ. ಸೊ ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ 9 lakhs. ಸೊ ರೆಕ್ರೂಟರ್ಸ್ ಎಷ್ಟು ಜನ ಬಂದಿದ್ರು ಅಂದರೆ 210. ಸೊ ಹೊಸ ಕಂಪನಿಯಿಂದ 10 ಕಂಪ್ನಿ ಹೊಸದಾಗಿ ಬಂದಿತ್ತು. ಅದೇ ಒಂದು ವರ್ಷ ಹಿಂದೆ 2024-25 ಬ್ಯಾಚಲ್ಲಿ 629 ಜನ ಔಟ್ ಆಫ್ 850, ಯಾವುದೋ ಒಂದು ಬ್ರಾಂಚಲ್ಲಿ ಕಮ್ಮಿ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಆಗಿದೆ. ಸೊ ಅಲ್ಲಿ 74% ಇತ್ತು ರೆಕ್ರೂಟ್ಮೆಂಟ್ ರೇಟು. ಅವತ್ತು 56 ಲಕ್ಷ ಆಗಿತ್ತು ಹೈಯೆಸ್ಟ್ ಪ್ಯಾಕೇಜು. ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಸ್ವಲ್ಪ ಜಾಸ್ತಿ ಇತ್ತು, ಸೊ ಮಾರ್ಕೆಟಿನ ಡಿಮ್ಯಾಂಡ್ ಮೇಲೆ. ಸೊ ಅವಾಗಲೂ 210 ರೆಕ್ರೂಟರ್ಸ್ ಇದ್ದರು. ಆ ವರ್ಷ 65 ಹೊಸ ಕಂಪ್ನಿಗಳು ಬಂದಿದ್ವು. ಸೊ ಹಾಗೆ ಅದ್ರ ಇನ್ನೊಂದು 2 ವರ್ಷ ಹಿಂದೆ ಹೋಗ್ತಾ ಹೋಗ್ತಾ ನಂಬರ್ ಆಫ್ ಸೀಟ್ಸ್ ನೋಡಿ ಜಾಸ್ತಿ ಇತ್ತು, ಒಂದಿಷ್ಟು ಬ್ರಾಂಚ್ಗಳಲ್ಲಿ ಸೀಟು ಕಮ್ಮಿಯಾಗಿ ಬಂದಿದೆ. ಓಕೆನಾ? ಸೊ ಆ್ಯಕ್ಚುಲ್ ಆಗಿ ನೋಡೋದಾದರೆ ಸೊ ಕಮ್ಮಿ ಆಗ್ತಾ ಇದೆ ಪ್ಲೇಸ್ಮೆಂಟ್ ರೇಟು. ಸೊ 2022ರಲ್ಲಿ 86% ಇದ್ದಿದ್ದು ಈಗ 72%ಗೆ ಬಂದಿದೆ. ಬಟ್ ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಇನ್ಕ್ರೀಸ್ ಆಗಿದೆ. ಸೊ ಅಂದರೆ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಇನ್ಕ್ರೀಸ್ ಆಗಿದೆ, ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜು ಆಲ್ಮೋಸ್ಟ್ ಅಷ್ಟೇ ಇದೆ. ರೆಕ್ರೂಟರ್ಸು ಒಂದು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದ್ದಾರೆ, ಯಾಕಂದರೆ ನಂಬರ್ ಆಫ್ ಕಂಪ್ನೀಸ್ ತುಂಬ ಜಾಸ್ತಿಯಾಗಿ ಈಗ ಹೊಸ ಕಂಪ್ನಿ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅಲ್ಲಿ ಸೂಪರ್ ಡ್ರೀಮ್ ಕಂಪ್ನೀಸ್ ಅಂತ ಬರೋದು ಅಮೆಝಾನು, ಮೈಕ್ರೋಸಾಫ್ಟು, ಗೋಲ್ಡ್ಸ್ಮನ್ ಸ್ಯಾಚ್ ಎಲ್ಲ ಬರ್ತಾಯಿತ್ತು. ಸೊ ಡ್ರೀಮ್ ಕಂಪ್ನೀಸ್ ಅಂತ ಹೇಳೋದಾದರೆ L&T, ಬಾಷು ಎಲ್ಲ ಬರ್ತಾಯಿತ್ತು. ಆ್ಯಂಡ್ ಮಾಸ್ ರೆಕ್ರೂಟರ್ಸಲ್ಲಿ ನಿಮಗೆ TCS, ಇನ್ಫೋಸಿಸ್, ವಿಪ್ರೋ ಈ ಥರದ ಕಂಪ್ನಿಗಳು ಬರ್ತಾಯಿತ್ತು, ಆಯಿತಾ? ಸೊ ಕ್ಯಾಂಪಸ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಸೆಮಿನಾರ್ ಹಾಲ್ ಇದೆ, 20ಕ್ಕಿಂತ ಹೆಚ್ಚು ಸ್ಪೆಷಲೈಸ್ಡ್ ಲ್ಯಾಬ್ಸ್ ಇದೆ, ಗೆಸ್ಟ್ ಹೌಸು, ಹಾಸ್ಪಿಟಾಲಿಟಿ ಚೆನ್ನಾಗಿದೆ, ಕಂಪ್ಯೂಟರ್ ಸೆಂಟರು ಇವೆಲ್ಲ ಇದೆ. ಎಲ್ಲ ಕಾಲೇಜಲ್ಲೂ ಇರುತ್ತೆ, ಅದರಲ್ಲಿ ಏನು ದೊಡ್ಡ ವಿಶೇಷತೆ ಇಲ್ಲ. ಹೋಗಲಿ ಬಿಡಿ. ಈಗ ಕೋರ್ಸಸ್, ಈ ನಾರ್ತ್ ಕ್ಯಾಂಪಸ್ಸಲ್ಲಿ ನಿಮಗೆ ಸಿಗೋದು 2 ಕೋರ್ಸು. ಒಂದು ಕೋರ್ ಕಂಪ್ಯೂಟರ್ ಸೈನ್ಸು, ಇನ್ನೊಂದು ಕಂಪ್ಯೂಟರ್ ಸೈನ್ಸಲ್ಲಿ AIML. ಓಕೆನಾ? ಸೊ ಕೋರ್ CS ಅಲ್ಲಿ ನಿಮಗೆ 216 ಸೀಟ್ಸ್ ಥ್ರೂ KCET ಇರುತ್ತೆ, ಆಯಿತಾ? AIML ಅಲ್ಲಿ 54 ಸೀಟ್ಸ್ ಇರುತ್ತೆ. ಟೋಟಲ್ 270 ಸೀಟ್ಸ್ ಇನ್ ನಾರ್ತ್ ಕ್ಯಾಂಪಸ್. ಸೊ ಈಗ ಹಾಗಾದರೆ ಕಟ್ ಆಫ್ ಬ್ಯಾಂಡನ್ನು ನೋಡೋಣ. ಸೊ CS ಗೆ ನಿಮಗೆ ಸೊ ಲೋಯರ್ ಕಟ್ ಆಫು 8000 ಆಲ್ಮೋಸ್ಟ್, ಅಪ್ಪರ್ ಕಟ್ ಆಫು 52,648. ಸೊ AIMLಗೆ ನೋಡಿದ್ರೆ ಲೋಯರ್ ಕಟ್ ಆಫು 8,495, ಅಪ್ಪರ್ ಕಟ್ ಆಫು 48,470. ನೀವು ಮೈಸೂರವರಾಗಿದ್ದು ನಿಮಗೆ ಮೈಸೂರಲ್ಲಿ ಒಳ್ಳೆ ಕಾಲೇಜ್ ಬೇಕಂದರೆ ಇದು ಒಂದು ಒಳ್ಳೆ ಆಪ್ಷನ್ ನಿಮಗೆ. ಬಟ್ ರ್ಯಾಂಕ್ ಬ್ಯಾಂಡಲ್ಲಿ ನೋಡಿಕೊಂಡು ನಿಮಗೆ ಸಿಗಬೇಕಲ್ವ. ಈ ಲೋಯರ್ ಬ್ಯಾಂಡೆಲ್ಲ ಆದರೆ GM ಅಥವಾ GM ಈಕ್ವಲೆಂಟ್ಗೆ ಸಿಗುತ್ತೆ. ಅಪ್ಪರ್ ಬ್ಯಾಂಡಲ್ಲಿ ಸಿಗಬೇಕಂದ್ರೆ ನೀವು ಮೈನಾರಿಟಿ ವಿತ್ ರೂರಲ್ ಅಥವಾ ಕನ್ನಡ ಮೀಡಿಯಂ ಕೋಟಾ ಇದ್ದರೆ ಮಾತ್ರ ಇಲ್ಲಿವರೆಗೂ ಡ್ರ್ಯಾಗ್ ಆಗುತ್ತೆ, ಇಲ್ಲಾಂದರೆ ಅಷ್ಟು ಸಿಗೋದಿಲ್ಲ. ಸೊ ಡೀಟೇಲ್ ಆಗಿ ನೋಡೋಣ ಹಾಗಾದರೆ.
ಸೊ ಕಾಲೇಜ್ ಕೋಡ್ನ ಕ್ಲೀನಾಗಿ ನೋಡ್ಕೊಳ್ಳಿ. ನಿಮಗೆ ಇದು ಫಸ್ಟ್ ರೌಂಡಿನ ಅಫಿಷಿಯಲ್ ಡೇಟಾ. ನಿಮಗೆ ರ್ಯಾಂಕ್ ಈ ಬ್ಯಾಂಡಲ್ಲಿ ಇದ್ದರೆ ಫಸ್ಟ್ ರೌಂಡಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ನೋಡೋಣ ಫಸ್ಟು. ಜನರಲ್ ಮೆರಿಟ್ಗೆ 8002 ಇದೇ ಮಿನಿಮಮ್, ಇಲ್ಲಿಂದ ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ. ಸೊ 3A ಜನರಲ್ ಇದ್ದರೆ 8679, GM ವಿತ್ ರೂರಲ್ ಕೋಟಾ ಇದ್ದರೆ 9254, 3B ವಿತ್ ಜನರಲ್ ಇದ್ದರೆ 9360, 3B ವಿತ್ ರೂರಲ್ ಕೋಟಾ ಇದ್ದರೆ 9516, ಸೊ 3A ವಿತ್ ರೂರಲ್ ಕೋಟಾ ಇದ್ದರೆ 9607, 2A ಜನರಲ್ ಇದ್ದರೆ 10959, GM ವಿತ್ ಕನ್ನಡ ಮೀಡಿಯಂ ಕೋಟಾ ಇದ್ರೆ 11420. ನೋಡಿ GM ಕನ್ನಡ ಮೀಡಿಯಂಗೂ ಡಿಫ್ರೆನ್ಸ್ ನೋಡಿ, ಅಂದಾಜು 3500 ಡಿಫ್ರೆನ್ಸ್ ಸಿಕ್ಕಿದೆ. ಸೊ 2A ವಿತ್ ರೂರಲ್ ಕೋಟಾ ಇದ್ರೆ 12248, ಕ್ಯಾಟಗರಿ 1 ಇದ್ರೆ 12312, 3B ವಿತ್ ಕನ್ನಡ ಮೀಡಿಯಂ ಇದ್ರೆ 12719, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 13459, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 14372, 2B ಜನರಲ್ ಇದ್ರೆ 16595, 2B ವಿತ್ ರೂರಲ್ ಕೋಟಾ ಇದ್ರೆ 22700. ಇಲ್ಲಿಂದ ಜಂಪ್ ನೋಡಿ, ಡೈರೆಕ್ಟ್ 6000 ಜಂಪ್ ಆಗೋಯ್ತು. ಅಲ್ಲಿಂದ ST ಜನರಲ್ ಬಂದರೆ 37000, SC ಜನರಲ್ ಬಂದರೆ 37339, SC ವಿತ್ ರೂರಲ್ ಕೋಟಾ ಬಂದರೆ 44297, ST ವಿತ್ ರೂರಲ್ ಕೋಟಾ ಬಂದರೆ 46840, ST ವಿತ್ ಕನ್ನಡ ಮೀಡಿಯಂ ಇದ್ರೆ 52638, SC ವಿತ್ ಕನ್ನಡ ಮೀಡಿಯಂ ಇದ್ರೆ 52000. ಸೊ ನೋಡಿ ನಿಮಗೆ, ಸೊ ಇಲ್ಲಿವರೆಗೂ ಏನು ಭಾರಿ ಎಲ್ಲ ಏನು ಜಂಪ್ ಸಿಗ್ತಾ ಇಲ್ಲ ಇಲ್ಲಿವರೆಗೂ. ಸೊ ಹಾರ್ಡ್ಲಿ ಒಂದು 6000 ಬ್ರೀದಿಂಗ್ ಸ್ಪೇಸ್ ಇದೆ ಅಷ್ಟೇ. ಸೊ ಆಪ್ಷನ್ ಎಂಟ್ರಿ ಎಷ್ಟು ಕ್ಲೀನಾಗಿ ಹಾಕ್ತೀರಾ ಅದ್ರ ತಕ್ಕಂತೆ ನಿಮಗೆ ಕಾಲೇಜ್ ಅಲಾಟ್ ಆಗ್ತಾ ಹೋಗುತ್ತೆ. ಸೊ ನೀವು ರಿಫೈನ್ಡ್ ಆಗಿ ಹಾಕಿದಷ್ಟು ರೌಂಡ್ ಟು ರೌಂಡ್ ನಿಮಗೆ ಒಳ್ಳೆ ಕಾಲೇಜ್ ಆಗ್ತಾ ಹೋಗಬೇಕು, ಆ ಥರ ಹಾಕಬೇಕು ನೀವು, ಆಯಿತಾ. ನೆಕ್ಸ್ಟ್ AIML ನೋಡೋಣ. AIML ಅಲ್ಲಿ GMಗೆ 8495, 3A ಜನರಲ್ಗೆ 8837, 3B ಜನರಲ್ಗೆ 9383, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 9914. ಓಕೆನಾ. ನೋಡಿ ಇಲ್ಲಿಂದ ಇಲ್ಲಿಗೆ 1500 ಜಂಪ್ ಸಿಕ್ತು ರೂರಲ್ ಕೋಟಾ ಇದ್ದಿದ್ದಕ್ಕೆ. 3A ರೂರಲ್ ಇದ್ದರೆ ಸೊ 10400. ನೋಡಿ 3A ಜನರಲ್ಗೂ ರೂರಲ್ಗೂ ಆಲ್ಮೋಸ್ಟ್ 1500 ಡಿಫ್ರೆನ್ಸ್. ಸೊ ರೂರಲ್ ಕೋಟಾ ಇದ್ದರೆ 1500 ಡಿಫ್ರೆನ್ಸ್ ಬರುತ್ತೆ. ಯಾರ್ಯಾರಿಗೆ ಇನ್ನೂ ರೂರಲ್ ಕೋಟಾದಲ್ಲಿ ನಿಮ್ಮ ವೆರಿಫೈಡ್ ಅಂತ ಬಂದಿಲ್ಲ, ನೀವು ಪ್ಲೀಸ್ ವೆರಿಫಿಕೇಶನ್ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಕಾಲೇಜಲ್ಲಿ ಮಾಡ್ತಾರಾ ಅಂತ ಒಂದ್ಸತಿ ಕೇಳಿ. ಮೋಸ್ಟ್ಲಿ ಕಾಲೇಜಲ್ಲಿ ಈಗ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕ್ಯಾಟಗರಿ 1 ಇದ್ದರೆ 12212, 2A ವಿತ್ ರೂರಲ್ ಕೋಟಾ ಇದ್ದರೆ 12257, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 12989, 2B ಜನರಲ್ ಇದ್ದರೆ 17175, SC ಜನರಲ್ ಇದ್ದರೆ 34533, ST ಜನರಲ್ ಇದ್ದರೆ 38350, SC ವಿತ್ ರೂರಲ್ ಕೋಟಾ ಇದ್ದರೆ 40000 ಎಕ್ಸಾಕ್ಟ್ಲಿ. ಸೊ SC ವಿತ್ ಕನ್ನಡ ಮೀಡಿಯಂ ಇದ್ದರೆ 42276, ST ವಿತ್ ರೂರಲ್ ಕೋಟಾ ಇದ್ದರೆ 48470. ಸೊ ಎರಡೇ ಬ್ರಾಂಚ್ ಇರೋದ್ರಿಂದ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ರೌಂಡ್ 1 ಅಫಿಷಿಯಲ್ ಡೇಟಾ. ಸೊ ರೌಂಡ್ 2, ರೌಂಡ್ 3 ಎಲ್ಲ ಈ ಡೇಟಾ ಸ್ವಲ್ಪ ಚೇಂಜಸ್ ಆಗ್ತವೆ. ದಟ್ ಡಿಪೆಂಡ್ಸ್ ಆನ್ ಹೇಗೆ ಆಪ್ಷನ್ ಎಂಟ್ರಿ ಹಾಕಿದ್ರು. ಕೆಲವು ಸತಿ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಕ್ಲೀನಾಗಿ ಹಾಕಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ನಿಮಗೆ ಯಾವುದ್ಯಾವುದೋ ಕಾಲೇಜ್ ಮೇಲೆ ಬಂದುಬಿಡ್ತವೆ. ಸೊ ಹಾಗಾಗಿ ಕ್ಲೀನಾಗಿ ನೋಡಿಕೊಂಡು ನಿಮಗೆ ಬೇಕಾ ಕಾಲೇಜ್ ಸೇರ್ಕೊಳ್ತೀನಿ ಅಂದರೆ ಮಾತ್ರ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಯಾರಿಗಾದ್ರೂ ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂದರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಕ್ಲೀನಾಗಿ ನಿಮಗೆ ಕಾಲೇಜ್ ಅಡ್ಮಿಷನ್ಸ್ ತನಕ ಮಾಡಿಕೊಡ್ತೀವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.